ಸೊ ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ಬರ್ತಾ ಇರೋ ಭಕ್ತ ಸಾಗರ, ಭಕ್ತರ ನಿಯಂತ್ರಣವೇ ದೇವಸ್ಥಾನ ಆಡಳಿತ ಮಂಡಳಿಗೆ ಸವಾಲಾಗ್ಬಿಟ್ಟಿದೆ. ಪಾರ್ಕಿಂಗ್ ಹುಡ್ಕೋದಕ್ಕೆ ಗಂಟೆಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ಇದೆ. ನಿಲಕ್ಕಲ್ನಲ್ಲಿ ಪಂಪಾ ಬಳಿಗೆ 4-5 ಗಂಟೆ ಕಾಯಬೇಕು. ನೀವು ಪಂಪಾದಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿದ್ಮೇಲೆ ಅಲ್ಲಿಂದನೇ ನಿಮ್ಮನ್ನು ಬಿಡಲ್ಲ, ತಡಿತಾ ಇದ್ದಾರೆ. ಈ ಡೆಡ್ಲಿ ವೈರಸ್ ಭೀತಿಯ ನಡುವೆನೂ ಕೂಡ ಭಕ್ತರ ಸಂಖ್ಯೆ ಹೆಚ್ಚಳ ಆಗ್ಬಿಟ್ಟಿದೆ. ತುಂಬ ಜನ ಆನ್ಲೈನ್ ಬುಕ್ಕಿಂಗ್ ಮಾಡಲ್ಲ. ಒಂದು ದಿನಕ್ಕೆ 80,000 ಏನೋ ಆನ್ಲೈನ್ ಬುಕ್ಕಿಂಗ್ ಇರ್ತಕ್ಕಂಥದ್ದು. ಅಲ್ಲಿ ಹೋಗ್ಬಿಟ್ಟು ಸ್ಪಾಟ್ ಬುಕ್ಕಿಂಗ್ ಮಾಡ್ಕೋತೀವಿ ಅಂತಾರೆ. ಸ್ಪಾಟ್ ಬುಕ್ಕಿಂಗ್ ಕೊಡ್ತಾರೆ, ಬಟ್ ಜನ ಜಾಸ್ತಿ ಆದರೆ ಏನು ಮಾಡೋಕ್ಕಾಗುತ್ತೆ? ದೂರದಿಂದ ಹೋಗಿರ್ತಾರೆ, ಕೊಡಲೇಬೇಕಾಗತ್ತೆ. ಸ್ವಲ್ಪ ತಡೆದ್ರೂ ಕೂಡ ಹಬ್ಬ ಆದರೆ 24 ಅವರ್ಸ್ ಮುಂದೂಡ್ಬೋದು, ಕಷ್ಟ. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಪ್ರಕಾಶ್ ಅವರಿಂದ ಪಡೆಯೋಣ. ಪ್ರಕಾಶ್, ಒಂದು ಕಡೆ ಜನ ಸಾಗರ, ಹೆಜ್ಜೆ ಇಡೋದಕ್ಕೂ ಜಾಗ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ. ನಿಲಕ್ಕಲ್ನಲ್ಲೂ ಜಾಗ ಇಲ್ಲ, ಪಂಪದಲ್ಲೂ ಜಾಗ ಇಲ್ಲ, ಎಲ್ಲೂ ಜಾಗ ಇಲ್ಲ. ಮತ್ತೊಂದು ಕಡೆ ಈ ಡೆಡ್ಲಿ ವೈರಸ್ ಸೋಂಕಿನ ಭೀತಿ ಇಷ್ಟೆಲ್ಲ ಇದೆ. ಈಗ ಜನರು ಕೂಡ ದಿನದಿಂದ ದಿನಕ್ಕೆ ಗಂಟೆಯಿಂದ ಗಂಟೆಗೆ ಜಾಸ್ತಿ ಆಗ್ತಿದ್ದಾರೆ. ಹೆಂಗೆ ಮ್ಯಾನೇಜ್ ಮಾಡ್ತಾರೆ? ಈಗ ಹೊರಡಬೇಕು ಅಂದ್ಕೊಂಡಿರ್ತಕ್ಕಂಥವ್ರಿಗೆ ಕೊಡಬಹುದಾದಂತಹ ಕೆಲವು ಟಿಪ್ಸ್ ಏನು? ಇದನ್ನು ಹೇಗೆ ಮ್ಯಾನೇಜ್ ಮಾಡೋಕ್ಕಾಗುತ್ತೆ ದೇವಸ್ಥಾನ ಆಡಳಿತ ಮಂಡಳಿಯವರು ಅಂತ? ಅರವಿಂದ್, ಅಮೀಬಾ ವೈರಸ್ನ ಆತಂಕದ ನಡುವೆಯೂ ಕೂಡ ದೇಶದ ನಾನಾ ರಾಜ್ಯಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ಇದೀಗ ಅಯ್ಯಪ್ಪ ಭಕ್ತರು ಕೂಡ ಇದೀಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ದರ್ಶನವನ್ನು ಪಡಿತಾ ಇದ್ದಾರೆ. ಸುಮಾರು 24 ಗಂಟೆ 30 ಗಂಟೆಗಳ ಆದರೂ ಕೂಡ ದರ್ಶನ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಜನದಟ್ಟಣೆ ಕೂಡ ಆಗ್ತಾ ಇದೆ. ಅದರಲ್ಲಿ ಕೂಡ ಬಾಲ ಮಾಲಧಾರಿಗಳು ಮತ್ತು ಹಿರಿಯರು ಏನಿದ್ದಾರೆ ತುಂಬ ಸಮಸ್ಯೆ ಆಗ್ತಾ ಇದೆ. ಅಲ್ಲಿನ ವ್ಯವಸ್ಥೆಗಳು ಎಲ್ಲವೂ ಕೂಡ ಫೇಲ್ಯೂರ್ ಆಗ್ತಾ ಇದೆ. ಆಡಳಿತ ಮಂಡಳಿ ಅಷ್ಟರ ಮಟ್ಟಿಗೆ ಅಂದರೆ ನೀಟಾಗಿ ಒಂದು ಪ್ಲ್ಯಾನ್ಗಳನ್ನು ಕೂಡ ಮಾಡ್ಕೊಳ್ಳಿಲ್ಲ. ಸೊ ಹೀಗಾಗಿ ಅಲ್ಲಿ ನೀರಿನ ವ್ಯವಸ್ಥೆ ಆಗಲಿ, ಬಿಸ್ಕೆಟ್ ಆಗಲಿ, ಇನ್ನಿತರ ವ್ಯವಸ್ಥೆಗಳು ಕೂಡ ಅಲ್ಲಿ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಸುಮಾರು ಭಕ್ತಾದಿಗಳಿಗೂ ಈಗ ಒಂದು ರೀತಿಯಲ್ಲಿ ನರಳಾಡುವಂಥ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಅದರ ಜೊತೆಗೆ ಅಲ್ಲಿ ಏಕಕಾಲಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು, ಅಂದರೆ ಸಹಜವಾಗಿ ಒಂದು 70,000 ಭಕ್ತರು ಬುಕ್ಕಿಂಗನ್ನು ಮಾಡ್ಕೊಳ್ತಾ ಇದ್ರು. ಆದರೆ ಈ ಬಾರಿ ಸುಮಾರು 2-3 ಲಕ್ಷ ಒಂದು ದಿನಕ್ಕೆ ಭಕ್ತರ ಸಂಖ್ಯೆ ಇದೆ. ಸೊ ಹೀಗಾಗಿ ನೇರವಾಗಿ ಅಲ್ಲಿಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಪಂಪ ಸ್ನಾನಘಟ್ಟ ಏನಿದೆ ಅಲ್ಲಿಂದನೇ ಹೋಗ್ಲಿಕ್ಕೂ ಕೂಡ ಆಗ್ತಾ ಇಲ್ಲ. ಹೆಜ್ಜೆಗೂ ಕೂಡ ಅಂದರೆ ಒಂದು ಹೆಜ್ಜೆ ಮುಂದಿಡಬೇಕಂದ್ರೂ ಕೂಡ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ರಶ್ ಇದೆ, ದೊಡ್ಡ ಸಂಖ್ಯೆಯಲ್ಲಿ ಕೂಡ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಸುಮಾರು ಈಗ ದರ್ಶನವನ್ನು ಪಡೆದು ಬಂದಿದ್ದಾರೆ, ಅಂದರೆ ಬೆಂಗಳೂರಿನ ಪೀಣ್ಯ ಮತ್ತು ಬೇರೆ ದಾಸರಹಳ್ಳಿ ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಈ ಅಯ್ಯಪ್ಪ ಭಕ್ತರೆಲ್ಲರೂ ಕೂಡ ಭಾನುವಾರದಂದು ಶಬರಿಮಲೆಗೆ ಹೋಗಿದ್ರು. ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಈಗ ಮಾಲವನ್ನು ಈಗ ಅಲ್ಲಿ ಬಿಚ್ಚು ಮತ್ತು ಒಂದಿಷ್ಟು ಪೂಜೆಗಳನ್ನು ಕೂಡ ಮಾಡಿಸ್ತಾರೆ. ನೇರವಾಗಿ ಅವ್ರನ್ನೇ ಮಾತನಾಡಿಸ್ತೇನೆ. ಸ್ವಾಮಿಗಳೇ, ತಾವು ಯಾವಾಗ ಹೋಗಿದ್ರಿ, ಎಲ್ಲಿತ್ತು, ಹೇಗಿತ್ತು ಅಲ್ಲಿ ಸಿಚುವೇಶನ್? ಸ್ವಾಮಿ, ನಾವು ಇಲ್ಲಿ 16ನೇ ತಾರೀಕು ಸಂಜೆ ಬಿಟ್ವಿ. ಅಲ್ಲಿ ನಾವು 17ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಹೋದ್ವಿ. ಪಂಪಾದಲ್ಲಿ ಫುಲ್ಲು ಜನ ಸ್ವಾಮಿ, ಯಾವುದೇ ಥರ ವ್ಯವಸ್ಥೆ ಇಲ್ಲ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಇರ್ಮುಡಿ ಇಡೋಕ್ಕೂ ಅಲ್ಲಿ ವ್ಯವಸ್ಥೆ ಕರೆಕ್ಟಾಗಿ ಮಾಡಿಲ್ಲ. ಆಮೇಲೆ ಪಂಪಾಯಿಂದನೂ ಅಷ್ಟೇ ಸ್ವಾಮಿ, ಸ್ವಾಮಿಗಳ್ನ ಮುಂದೆ ಕನ್ಯಾಮೂಲ ಗಣಪತಿ ಭಗವಾನವ್ರಿಗೆ ಕಳಿಸೋವರೆಗೂ ಯಾವುದೇ ಥರ ನೀರಾಗಿರಲಿ, ಮಣಿಕಂಠ ಸ್ವಾಮಿಗಳಿಗಾಗಿರಲಿ ಸಿಕ್ಕಾಪಟ್ಟೆ ತೆಳ್ಳೋಗೋದು ಸ್ವಾಮಿ. ನಮಗೆ ಕರೆಕ್ಟಾಗಿ 16 ಅವರ್ ಆಯಿತು ಸ್ವಾಮಿ ದರ್ಶನ ಆಗೋಕ್ಕೆ. ಸಿಕ್ಕಾಪಟ್ಟೆ ಮಳೆಗೂ ಯಾವುದೇ ವ್ಯವಸ್ಥೆ ಇಲ್ಲ. ಸಿಕ್ಕಾಪಟ್ಟೆ ಎಷ್ಟೋ ಸ್ವಾಮಿಗಳು ದರ್ಶನ ಮಾಡ್ದಂಗೆ ವಾಪಸ್ ಬಂದಿದ್ದಾರೆ ಸ್ವಾಮಿ. ವಯಸ್ಸಾಗಿರೋ ಸ್ವಾಮಿಗಳು ಹೋಗಿರೋದ್ರಲ್ಲಿ ಅರ್ಧ ಭಾಗನೇ ಅನ್ಬೋದು ಸ್ವಾಮಿ. ವಯಸ್ಸಾಗಿರೋರಲ್ಲಿ ಯಾರೂ ದರ್ಶನ ಮಾಡೋಕ್ಕಾಗಿರಲ್ಲ ಸ್ವಾಮಿ. ಅಷ್ಟು ಅಸ್ತವ್ಯಸ್ತವಾಗಿದೆ ಇವಾಗ ಈ ಕ್ಷೇತ್ರದಲ್ಲಿ. ಅಯ್ಯಪ್ಪನ ಸನ್ನಿಧಾನದಲ್ಲಿ ಮ್ಯಾನೇಜ್ಮೆಂಟ್ ಅವರು ಸ್ವಲ್ಪ ಅದನ್ನು ನೋಡಿಕೊಂಡು ಈ ಶರಂಗುತ್ತಿಯಿಂದ ಮುಂದೆ ಹೋಗುವಾಗ ಯಾವುದೇ ಥರ ಒಂದು ನೀರಿನ ವ್ಯವಸ್ಥೆ ಆಗಿರಲಿ, ಮಳೆಯಲ್ಲಿ ಒಂದು ಸ್ವಲ್ಪ ಸ್ವಾಮಿಗಳು ನಿಂತ್ಕೊಳಕ್ಕೆ ಜನ ಇರ್ತಾರೆ ಸ್ವಾಮಿ. ನಿಂತ್ಕೊಳಕ್ಕಾದ್ರು ಮಳೇಲಿ ಯಾವ ಥರ ನಿಂತ್ಕೊತಾರೆ? ವಯಸ್ಸಾಗಿರೋರು ಆಗಿರ್ಬೋದು, ಚಿಕ್ಕ ಮಣಿಕಂಠ ಸ್ವಾಮಿಗಳಾಗಿರ್ಬೋದು, ಇನ್ನು 1 ವರ್ಷ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ದಾರೆ. ಅಂಥವ್ರಿಗೆ ಸ್ವಲ್ಪ ಶೀಟಿನ ವ್ಯವಸ್ಥೆನಾದರೂ ಮಾಡಿಸಿ. ನೀವು ಹೇಗೆ ಫೇಸ್ ಮಾಡಿದ್ರಲ್ಲಿ ಸ್ವಾಮಿ? ತುಂಬ ಕ್ರಿಟಿಕಲ್ ಆಗಿತ್ತು. ನಾವು ಅದು ಜನಸಂಧಿಯಲ್ಲಿ ನಾವು ಹೋಗ್ಬೇಕು ಅಂದರೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಮಣಿಕಂಠ ಸ್ವಾಮಿಗಳನ್ನೆಲ್ಲ ಅವ್ರನ್ನ ಕರ್ಕೊಂಡು ನಾವು ಹೋಗ್ಬೇಕು ಅಂದರೆ ಅದು ಜನ ಬೇರೆ ಜಾಸ್ತಿ ಆಗಿಬಿಟ್ರಲ್ಲ, ಅದು ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ವಾಶ್ರೂಮ್ ಫೆಸಿಲಿಟೀಸ್ ಇಲ್ಲ, ವಾಟರ್ ಫೆಸಿಲಿಟೀಸ್ ಇಲ್ಲ, ಅವ್ರಿಗೇನು ಪ್ರಾಬ್ಲಮ್ ಇದು ಮಾಡೋಕ್ಕಾಗ್ತಾ ಇಲ್ಲ. ವಯಸ್ಸಾಗಿರೋರ್ಗಂತೂ ತುಂಬ ಹಿಂಸೆ ಆಗ್ತಾಯಿದೆ. ಅಲ್ಲಿ ಮಳೆ, ಅದ್ರ ಮೇಲೆ ಮಳೆ ಬೇರೆ, ಮಳೆಗೆ ಏನು ರೂಫಿಂಗು ಏನೂ ಇಲ್ಲ, ಕುಡಿಯೋಕ್ಕೆ ನೀರು ಇರಲಿಲ್ಲ. ತುಂಬ ಅದೇ ಸ್ವಾಮಿ, ದೊಡ್ಡ ಚಿಕ್ಕ ಮಕ್ಳಿಗಂತೂ ತುಂಬ ಇದಾಯಿತು ಪಾಪ. ಈ ಮಣಿಕಂಠ ಸ್ವಾಮಿಗೆ ಕುಡಿಯೋಕ್ಕೆ ನೀರು ಇರಲಿಲ್ಲ, ತುಂಬ ಎಲ್ಲ ರಶ್ಶು. ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮೇಂಟೈನ್ ಮಾಡಬೇಕು. ಈ ಬಾಲ ಮಾಲಾಧಾರಿಗಳೇನಿದ್ದಾರೆ, ಮಣಿಕಂಠ ಸ್ವಾಮಿಗಳಂತ ಕರೀತಾರೆ, ಅವರು ಕೂಡ ಹೋಗಿ ದರ್ಶನವನ್ನು ಪಡ್ಕೊಂಡು ಬಂದಿದ್ರು. ಎಷ್ಟು ಸಮಸ್ಯೆ ಆಯಿತು? ಎಷ್ಟು ಜನ ಇದ್ರು ಅಲ್ಲಿ? ಹೆಂಗೆ ಹೋದ್ರಿ ದರ್ಶನಕ್ಕೆ? ಸಮಸ್ಯೆ ಆಯಿತಾ? ತುಂಬ ಸಮಸ್ಯೆ ಆಯಿತು. ನಮ್ಮ ಮೇಲೇ ಅವರು ಎಲ್ಲ ರಶ್ ಆಗಿ ನಮ್ಮ ಮೇಲೆ ಬೀಳ್ತಾಯಿದ್ರು. ಕಾಲೆಲ್ಲ ತುಂಬ ನೋವು ಆಗ್ತಿತ್ತು.
ತುಂಬ ಉಸಿರಾಡೋಕ್ಕೆ ಸಮಸ್ಯೆ ಆಗ್ತಿತ್ತು, ಸ್ವಲ್ಪ ಏರ್ಪೇರಾಯಿತು. ಭಯ ಆಯ್ತಾ? ಮತ್ತೆ ಏನು ಹೇಳಿದ್ರು ನಿಮ್ಮ ಜೊತೆ ಇದ್ದಂಥವ್ರೆಲ್ಲ? ಹೆಂಗೆ ನೀರು ಸಿಗ್ತಾ ಇರಲಿಲ್ಲ, ಹೆಂಗೆ ನಿಮ್ಮನ್ನು ಕರ್ಕೊಂಬಂದು? ತುಂಬ ಅವ್ರು ಹೇಳಿದ್ರು ತುಂಬ ಗ್ಯಾಪ್ ಕೊಡಿ, ಆಗ ಮೇಲ್ ನೋಡಿ, ತುಂಬ ಆರೈಕೆಯಿಂದ ನೋಡಿಕೊಂಡ್ರು ನಮ್ಮೆಲ್ಲರೂ. ಈ ಫಸ್ಟ್ ಟೈಮ್ ಮಾಲೆ ಹಾಕೊಂಡು ಹೋಗ್ತಿರೋದ Okay. ಹಿಂದೆ ಹಾಕಿದ್ದ ಸ್ವಾಮಿ? ಫಸ್ಟ್ ಟೈಮ್ ಹಾಕೊಳ್ತಾರೆ. ಓಕೆ ಅರವಿಂದ್, ಸಹಜವಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರ ದಂಡೆ ಅಲ್ಲಿಗೆ ಹೋಗಿತ್ತು. ಸೊ ಆ ಕಾರಣಕ್ಕಾಗಿ ಒಂದಿಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋದ್ರಲ್ಲಿ TDB ಆಡಳಿತ ಮಂಡಳಿ ಕೂಡ ಒಂದು ಸ್ವಲ್ಪ ಫೇಲ್ಯೂರ್ ಆಯಿತು. ಸೊ ಈಗಲೂ ಕೂಡ ಹೆಚ್ಚಿನ ಸಂಖ್ಯೆಯ ಭಕ್ತರು ಅಲ್ಲಿದ್ದಾರೆ. ಸೊ ಹೀಗಾಗಿ ಬರುವಂಥ ಭಕ್ತರು ಏನಿದ್ದಾರೆ, ಸೊ 1-2-3 ದಿನಗಳನ್ನು ಬಿಟ್ಟು ಬನ್ನಿ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ವಿಡಿಯೋಗಳನ್ನು ಕೂಡ ಶೇರ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಕೂಡ ಹೆಚ್ಚಿನ ಭಕ್ತರು ಸೇರುವಂಥ ಸಾಧ್ಯತೆಗಳು ಕೂಡ ಇದೆ.